ಈ ವರ್ಷದ ಡೇಂಜರ್ ನಂಬರ್ಸ್ 9 ಅಂತ ಹೇಳ್ತಿದ್ದೀನಿ. 9, 18, 27. ಹಾಗಾಗಿ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ಸ್ 18, ರೋಹಿತ್ ಶರ್ಮನ್ ನಂಬರ್ಸು 45. ಇವೆರಡೂ ಕೂಡ 9 ನಂಬರ್ಸು. ಇವೆರಡೂ ಕೂಡ ಈ ವರ್ಷದಲ್ಲಿ ಟೆಸ್ಟಲ್ಲಿ ಇಬ್ಬರು ಕೂಡ ರಿಟೈರ್ಮೆಂಟ್ ಕೊಟ್ಟರು. 18, 45 ಎರಡೂ ಕೂಡ ರಿಟೈರ್ಮೆಂಟ್ ಕೊಟ್ಟರು. ಈ ವರ್ಷ 9ನೇ ತಾರೀಕು, 18ನೇ ತಾರೀಕು, 27 ಒಂದಲ್ಲ ಒಂದು ಕೆಟ್ಟದಾಗುತ್ತೆ. ಯಾರು VIP ಡೆತ್ ಆಗಿರ್ತಾರೆ, ಇಲ್ಲ ಒಂದಲ್ಲ ಒಂದು ಸಮಸ್ಯೆ, ಆವತ್ತಿನ ದಿವಸ ಮಳೆಯಿಂದ ಅನಾಹುತ, ಬೆಂಕಿಯಿಂದ ಅನಾಹುತ ಆಗುತ್ತೆ, ಭೂಕಂಪಗಳಾಗುತ್ತೆ, ಸಾಕಷ್ಟು ತೊಂದರೆಯನ್ನು ಅನುಭವಿಸಿದೆ. ಹೆಂಗೆ 22ನೇ ತಾರೀಕು ಕೆಟ್ಟದಾಗುತ್ತೋ 9, 18, 27 ಕೂಡ ತುಂಬ ಕೆಟ್ಟ ನಂಬರ್ ಅಂತ ಹೇಳುತ್ತೆ. ಈ ವರ್ಷದಲ್ಲಿ ಈ ನಂಬರ್ಲಿ ಸಾಕಷ್ಟು ಒಂದಲ್ಲ ಒಂದು ಸಮಸ್ಯೆ, ಪ್ರಪಂಚ ಇಡೀ ವರ್ಲ್ಡ್ ಪೂರ್ತಿ ನಷ್ಟವನ್ನು ಕಟ್ಕೊಡ್ಬೇಕಾಗುತ್ತೆ. ಅದೇ ಥರ ಈ ಡೇಟಲ್ಲಿ ಹುಡ್ತಾರೋ ಸಾಕಷ್ಟು ನಿರೀಕ್ಷೆ ಅನ್ನೋದಲ್ಲಿ ಸಕ್ಸಸ್ಸಲ್ಲಿ ಫೇಲ್ಯೂರ್ ಆಗ್ತಾರೆ ಅಂತ ಹೇಳುತ್ತೆ. 9, 18, 27ನೇ ತಾರೀಕು ನೀವು ನೋಡಿ. 9ನೇ ತಾರೀಕು, 18ನೇ ತಾರೀಕು ನಿಮ್ಮ ಲಕ್ಕಿ ನಂಬರ್ಸ್, ಲಕ್ಕಿ ಮೊಬೈಲ್ ನಂಬರ್ಸು, ಲಕ್ಕಿ ಕಲರ್ಸ್ನ ನೀವು ಸರಿಯಾಗಿ ಫಾಲೋ ಮಾಡಿದ್ರೆ ಒಂದಲ್ಲ ಒಂದು ಸಮಸ್ಯೆ ಬರುತ್ತೆ. ಏನು ದುಡ್ಡೇ ಖರ್ಚಾಗಲ್ಲಪ್ಪ. ನಿಮ್ಮ ಲಕ್ಕಿ ನಂಬರ್ಸು, ಲಕ್ಕಿ ನಕ್ಷತ್ರ, ಲಕ್ಕಿ ಡೇಟ್ನ ನೀವು ಫಾಲೋ ಮಾಡಿ ನಿಮ್ಮ ಜಾತಕವನ್ನು ನೋಡ್ಕೊಳ್ಳಿ. 100% 9, 18, 27ಕ್ಕೆ ಯಾವಾಗಲೂ ಎವರ್ಗ್ರೀನ್ ಸಕ್ಸಸ್ ನಂಬರ್ಸ್ ಇರುತ್ತೆ. ಆದರೆ ಈ ವರ್ಷ ಹೈಯೆಸ್ಟ್ ಗಾಡಿ ಆಕ್ಸಿಡೆಂಟ್ ಆಗುವಂಥ ನಂಬರ್ಸು ನಿಮ್ಮ ವೆಹಿಕಲ್ ನಂಬರ್ಸ್, ಗಾಡಿ ನಂಬರ್ಸ್, ಮೊಬೈಲ್ ನಂಬರ್ಸಲ್ಲಿ 9 ಇದ್ದರೆ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ. ಅದೇ ಥರ ನೀವು ನೋಡಿರ್ಬೋದು 9ನೇ ನಂಬರ್ಸ್ ಮನೆ ನಂಬರ್ ಆಗಿರ್ಬೋದು, 9ನೇ ನಂಬರ್ಸ್ ವೆಹಿಕಲ್ ನಂಬರ್ ಕೂಡ ನೀವು ಸೇಲ್ ಮಾಡಿರ್ತೀರ. 100% ಒಳ್ಳೆ ಗಾಡಿನ ಸೇಲ್ ಮಾಡ್ತೀರ. 9 ನಂಬರ್ಸು, ಮೊಬೈಲ್ ನಂಬರ್ಸ್ 9 ತುಂಬ ವೆರಿ ಡೇಂಜರ್. ನೋಡಿ 9, 18, 27ನೇ ತಾರೀಕು ಮೇಲೆ ಈ ವರ್ಷ ಒಂದು ಯಾವ್ದಾದ್ರು ಒಂದು ಕಂಪ್ಲೇಂಟು, ಜಗಳ, ಕಿರಿಕಿರಿ, ಏನಾದ್ರು ಒಂದು ಬಯಸ್ಕೊತೀರ. ನಿಮ್ಮ ಮನೇಲಿ ನೀವು ಬಯಸ್ಕೊತೀರ, ಪಬ್ಲಿಕ್ ಹತ್ರ ಬಯಸ್ಕೊತೀರ, ಸಾಕಷ್ಟು ಪ್ರಾಬ್ಲಮಲ್ಲಿ ನೀವು ಸಿಗಾಕಿರ್ತೀರ ಅಂತ ಹೇಳುತ್ತೆ. ಸಾಕಷ್ಟು ಪ್ರಾಬ್ಲಮಲ್ಲಿ ಸಿಗಾಕಿಂದ ನಿಮ್ಗೆ ಹಿಂಸೆ ಜಾಸ್ತಿಯನ್ನು ಕಾಣುತ್ತೆ. ಹಿಂಸೆ ಜಾಸ್ತಿ ಕಾಣೋದ್ರಿಂದ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡಿರಕ್ಕಲ್ಲ, ನಿಮ್ಮ ಸಾಕಷ್ಟು ಪ್ರಾಬ್ಲಮಲ್ಲಿ ಸಿಗಾಕಿರ್ತೀರ. ನಿಮಗೆ ದುಃಖಗಳು ಸಾಕಷ್ಟು ಬರುತ್ತೆ. ನಿಮ್ಗೆ ಸಾಕಷ್ಟು ದುಃಖಗಳನ್ನ ನೋಡ್ತೀರ. ತುಂಬ ಮನಸ್ತಾಪಗಳಾಗುತ್ತೆ. ನಿಮ್ಗೆ ಈ ನೋವು ನೋಡಿರೋಕ್ಕೆ ಸಾಧ್ಯ ಇರೋಕ್ಕಲ್ಲ. 18ನೇ ನಂಬರ್ಸಲ್ಲಿ ಯಾರೆಲ್ಲ ಹುಟ್ಟಿದ್ದೀರಾ ನೀವು ತುಂಬ ನೋವನ್ನು ನೋಡ್ತೀರ. ಇದಕ್ಕೆ ನೀವು ಪರಿಹಾರ ಮಾಡ್ಕೋಬೇಕಾದಂಥ ಒಂದು ಟೆಂಪಲ್ ಸಾಕಷ್ಟು ನಿಮಗೆ ಶನಿಗ್ರಹದ ಸಂಕೇತ ಅಂದರೆ ನೀವು ಭಾಳ ವಿಶೇಷ ಕುಜಗ್ರಹನ ಆರಾಧನೆ ಮಾಡೋದು, ಕುಜನ ಪ್ರೀತಿ ಮಾಡೋದು, ಕುಜನ ಮತ್ತು ಶನಿನ ಆರಾಧನೆ ಮಾಡೋದು, ಗುರುನ ಬುಧನ ಆರಾಧನೆ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಮತ್ತು ನಿಮಗೆ ಹೈಯೆಸ್ಟು ವೈಟ್ ಕಲರ್ ಬಣ್ಣ ತುಂಬ ವೆರಿ ಡೇಂಜರ್ ನಂಬರ್ಸು. ಮೊನ್ನೆ RCBಲಿ 18ನೇ ತಾರೀಕು ಭಾಳ ವಿಶೇಷ. 18ನೇ ಎಲ್ಲ ವೈಟ್ ಮೇಲೆ 18 ಅಂತ ನಂಬರ್ನ ಯೂಸ್ ಮಾಡಿದ್ರೆ ಮಳೆ ಬಂದು ಮ್ಯಾಚ್ ನಿಂತೋಯ್ತು. ಅವತ್ತು ಆಳಿಗೆ ಒಂದೊಂದು ಪಾಯಿಂಟನ್ನು ಕೊಟ್ಟರು. 18 ಅನ್ನೋ ನಂಬರ್ಸು, 9, 24 ಅನ್ನೋ ನಂಬರ್ಸಲ್ಲಿ ಈ ವರ್ಷ ತುಂಬ ವೆರಿ ಡೇಂಜರ್ ನಂಬರು. ಈ ನಂಬರ್ನ ನೀವು ಹುಟ್ಟಿರೋರು ತುಂಬ ಕೇರ್ಫುಲ್ಲಾಗಿ ಮಾಡಿ. ಇದೇ ನಂಬರ್ಸು ನಿಮ್ಮ ನಂಬರ್ಸ್ಗಳಲ್ಲಿ ಇವೇ ಬಂದರೆ ತುಂಬ ಆಘಾತವನ್ನು ಅನುಭವಿಸ್ತೀರ. ಪ್ರತಿ ವರ್ಷ ಒಂದೊಂದು ನಂಬರ್ಸು ಒಂದೊಂದು ದುಃಖವನ್ನು ಕೊಡುತ್ತೆ. ಈ ವರ್ಷದಲ್ಲಿ 2, 22, 11, 20, 29 ಆದಮೇಲೆ 9, 18, 27, 22 ಈ ವರ್ಷದ ತುಂಬ ಖರಾಬ್ ನಂಬರು. ಪ್ರಪಂಚ ಎಲ್ಲ ನಷ್ಟ ಕಟ್ಕೊಡ್ಬೇಕು. ಒಂದು ಕುಟುಂಬದಲ್ಲಿ ಯಾರೋ ಒಬ್ಬ ಹೆಚ್ಚು ಕಮ್ಮಿ ಸೂಸೈಡ್ ಮಾಡ್ಕೊಂಡು ಇಡೀ ಫ್ಯಾಮಿಲಿಗೆಲ್ಲ ಯಾರು ಕಾಪಾಡೋದು? 100% ಈ ಪ್ರಪಂಚದಲ್ಲಿ ತುಂಬ ಈ ವರ್ಷ 5 ತಿಂಗಳಾಗಿದೆ. ಇದು 6ನೇ ತಿಂಗಳಿಗೆ ಕಾಲಿಡ್ತಾಯಿದ್ರೆ ಎಷ್ಟು ನೋವನ್ನ ನೀವು ನೋಡಿದ್ರೆ ಇನ್ನು ಮುಂದಿನ ಎಷ್ಟು ನೋವು ನೋಡಬೇಕು. ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ನೀವೆಲ್ಲ ಈ ಮುಂದಿನ ತಿಂಗಳಲ್ಲಿ ಯಾವೆಲ್ಲ ನಂಬರ್ ಜೊತೆ ನೀವು ರಿಲೇಷನ್ಶಿಪ್ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅನ್ನೋದು ಸಾಕಷ್ಟು ಮಾಹಿತಿನ ಹೇಳ್ತೀನಿ. ಯಾಕಂದರೆ ನಂಬರ್ ಅಂದರೆ ನಾನು ಅಂದರೆ ನಂಬರ್ಸು ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವ್ರಿಗೆ ಗೊತ್ತು. ಯಾವಾಗಲೂ ಹೇಳ್ತೀನಿ 21 9 ಗ್ರಹ, 27 ನಕ್ಷತ್ರ, 31 ಡೇಟು ಯಾರಪ್ಪನ ಮನೆ ಸೊತ್ತಲ್ಲ ಅಂತ ಹೇಳ್ತೀನಿ. ಈ ನಂಬರ್ಸ್ನ ನೀವು ಸಖತ್ ಫಾಲೋ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ರಿಸಲ್ಟನ್ನು ಕೊಡುತ್ತೆ. ನಂಬರ್ಸ್ ಈ ವರ್ಷ ಡೇಂಜರ್ ನಂಬರ್ ಆಗಿರೋದ್ರಿಂದ ನೀವು ಹುಷಾರಾಗಿ ಹ್ಯಾಂಡಲ್ ಮಾಡಿ. 9 ಬಗ್ಗೆ ಸಾಕಷ್ಟು ಮಾಹಿತಿ ಹೇಳಿದ್ದೀನಿ. ನೀವು 9ನೇ ತಾರೀಕು ಕೊಟ್ಟರೆ ನೀವೆಲ್ಲ ಈ ನಂಬರ್ ಫಾಲೋ ಮಾಡ್ತಾಯಿದ್ರೆ, ಈ ಡೇಟಲ್ಲಿ ಹುಟ್ಟಿದರೆ ಈ ನೋವು ಅನುಭವಿಸಿದ್ರೆ ಸ್ವಲ್ಪ ಕಂಟ್ರೋಲ್ ಮಾಡಿ. ನಿಮ್ಗೆ ಒಳ್ಳೆಯದಾಗಲಿ.